ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ರೆಡಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಾಗಲಕೋಟೆ ಗ್ರಾಮ ಪಂಚಾಯಿತಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ಸ್ನೇಹಿತರೆ. ಈಗಾಗಲೇ ನಾನು KPSC ಕರೆದಿರುವಂತಹ ಏನು ಗ್ರೂಪ್ KS ಕರೆದಿದ್ರು ಅದರದ್ದು ನೋಟಿಫಿಕೇಶನ್ದು ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಬಿಟ್ಟಿರುವ ಹಾಗೆ ತಿಳಿಸ್ಕೊಟ್ಟಿದ್ದೆ. ಆಮೇಲೆ SSC ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಈಗ ಬಾಗಲಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಕರೆದಿರುವಂಥ ಪೋಸ್ಟ್ಗಳನ್ನ ನೋಡೋಣ. ಅಂದರೆ 4 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಲೈಬ್ರರಿ ಸೂಪರ್ವೈಸರ್ ಪೋಸ್ಟ್ಗಳು ಸ್ನೇಹಿತರೆ, ಓಕೆನಾ. ಇದು ಬಾಗಲಕೋಟೆಯಲ್ಲಿ ಆಗಿರುತ್ತೆ. ಅನಂತರ ಇದು ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು PUC ಆಗಿರಬೇಕು ಮತ್ತು ಲೈಬ್ರರಿ ಸೈನ್ಸ್ದು ಒಂದು ಸರ್ಟಿಫಿಕೇಟ್ನ ತೊಗೊಂಡಿರ್ಬೇಕು ಲೈಬ್ರರಿ ಸೈನ್ಸಲ್ಲಿ. ಅದಾದಮೇಲೆ ಏಜ್ 18ಇಂದ 35ವರೆಗೂ ಇದೆ ಸ್ನೇಹಿತರೆ. SC/ST ಕೆಟಗರಿ 1, 2A, 2B ಇವರೆಲ್ಲರಿಗೂ ಮತ್ತೆ PWD ಎಲ್ಲರಿಗೂ ಏಜ್ ರಿಲ್ಯಾಕ್ಸೇಷನ್ಸ್ ಇದೆ ಸ್ನೇಹಿತರೆ, ಓಕೆನಾ. PWD ಕ್ಯಾಂಡಿಡೇಟ್ ಆದರೆ ₹100 ಇದೆ. SC/ST ಕೆಟಗರಿ 1 ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ₹200, 2A, 2B, 3A, 3B ಅವರಿಗೆ ₹300, ಜನರಲ್ ಕ್ಯಾಟಗರಿಗೆ ₹500 ಇದೆ ಸ್ನೇಹಿತರೆ, ಓಕೆನಾ. ಅದಾದ ನಂತರ ಇದು ಯಾವ ರೀತಿ ಸೆಲೆಕ್ಟ್ ಆಗುತ್ತೆ ಅಂದರೆ ಒಂದು ಮೆರಿಟ್ ಲಿಸ್ಟ್ ಇರುತ್ತೆ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ಏನು ಇರೋದಿಲ್ಲ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕು. ಇದ್ರದ್ದು ಲಾಸ್ಟ್ ಡೇಟ್ ಬಂದು 6ನೇ ತಾರೀಕು ಸೆಪ್ಟೆಂಬರ್ 2024 ಇದೆ ಸ್ನೇಹಿತರೆ. ಆಮೇಲೆ ನೋಟಿಫಿಕೇಶನ್ ಬೇಕಾದ್ರೆ ನೋಟಿಫಿಕೇಶನ್ ಚೆಕ್ ಮಾಡ್ಬೋದು. ಹಂಗೆ ಆನ್ಲೈನ್ ಅಪ್ಲೈ ಆನ್ಲೈನ್ ಅಂತ ಹೇಳ್ಬಿಟ್ಟು ಇಲ್ಲಿದೆ. ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಸೇವಾ ಸಿಂಧು ಸರ್ವಿಸಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಇದನ್ನು ನೀವು ಅಪ್ಲೈ ಮಾಡಬೇಕಾಗಿರುತ್ತೆ. ನೀವು ಇಲ್ಲಿ ಯಾವ ಜಿಲ್ಲಾ ಪಂಚಾಯಿತಿ ಮತ್ತು ಏನು ಪೋಸ್ಟ್ ನೇಮು, ಯಾವ ತಾಲೂಕಲ್ಲಿ ಮತ್ತು ಯಾವ ಗ್ರಾಮ ಪಂಚಾಯಿತಿ ಎಲ್ಲದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ನಿಮ್ಮ ಫುಲ್ ಡೀಟೇಲ್ಸ್ನ ಇಲ್ಲಿ ಫಿಲಪ್ ಮಾಡಿಬಿಟ್ಟು ಅದಾದ ನಂತರ ನೀವು ಕರೆಕ್ಟಾಗಿ ನಿಮ್ಮ ಮೊಬೈಲ್ ನಂಬರು ಮತ್ತು ಇಮೇಲ್ ಅಡ್ರೆಸ್ಸು, ನಿಮ್ಮ ಕ್ವಾಲಿಫಿಕೇಶನ್ ಡೀಟೇಲ್ಸು ಎಲ್ಲ ರೀತಿಯ ಇದನ್ನು ನೀವು ಕರೆಕ್ಟಾಗಿ ಫಿಲಪ್ ಮಾಡಿಬಿಟ್ಟು ಅಪ್ಲೈ ಮಾಡಿದ್ರೆ ಮುಗೀತು ಸ್ನೇಹಿತರೆ. ಅದಾದ ನಂತರ ಅಪ್ಲಿಕೇಶನ್ದು ಫೀಸ್ನ ನೀವು ಪೇ ಮಾಡಬೇಕಾಗಿರುತ್ತೆ. 6ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡಿ ಮತ್ತು ಫೀಸ್ನ ಪೇ ಮಾಡಿ ಸ್ನೇಹಿತರೆ. ಹಾಗೆ ಇಲ್ಲಿ ನೋಡಿ, ಬಾಗಲಕೋಟೆ ಜಿಲ್ಲಾ ವ್ಯಾಪ್ತಿ ಗ್ರಾಮ ಪಂಚಾಯಿತಿ ಕರೆದಿರುವಂಥದ್ದು, ಓಕೆನಾ ಸ್ನೇಹಿತರೆ. ಇದು ಬಂದು ನಿಮಗೆ 4 ಪೋಸ್ಟ್ಗಳಿದ್ದಾವೆ. ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರು, ಓಕೆನಾ. ಅನಂತರ ಯಾರ್ಯಾರಿಗೆ ಏನೇನು ಅಂತಂದರೆ, ಸಾಮಾನ್ಯ ಅಭ್ಯರ್ಥಿಗೆ 2 ಪೋಸ್ಟ್ ಇದೆ. ಪ್ರಶಸ್ತ ಪಂಗಡಗೆ 1 ಪೋಸ್ಟ್ ಇದೆ. 3Aಗೆ 1 ಪೋಸ್ಟ್ ಇದೆ. ಟೋಟಲ್ 4 ಪೋಸ್ಟ್ ಇದೆ ಸ್ನೇಹಿತರೆ, ಓಕೆನಾ. ಬ್ಲೈಂಡ್ ಮತ್ತು ಲೋ ವಿಷನ್ ಇರೋರು ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ. ಬ್ಲೈಂಡ್ ಮತ್ತು ಲೋ ವಿಷನ್ಗೆ ಅಂದರೆ ಸಾಮಾನ್ಯ ಅಭ್ಯರ್ಥಿಯಾಗಿ 1 ಪೋಸ್ಟ್ನ ಕೊಟ್ಟಿದ್ದಾರೆ ಸ್ನೇಹಿತರೆ, ಓಕೆನಾ. ಇದು ಎಲ್ಲೆಲ್ಲಿ ಅಂದರೆ ಯಾವ ತಾಲೂಕಲ್ಲಿ ಅಂದರೆ ಬಾದಾಮಿ, ಬಾಗಲಕೋಟೆ, ಹೊನಗುಂದ ಮತ್ತು ಜಮಖಂಡಿ ಇದರಲ್ಲಿದೆ ಸ್ನೇಹಿತರೆ. ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟು 6/9/2024. ಅದಾದ ನಂತರ ನಿಮಗೆ ಏನಾದರೂ ಡೌಟ್ ಇತ್ತು ಅಂದರೆ ಶುಲ್ಕ ಹೇಗೆ ಪಾವತಿ ಮಾಡಬೇಕು ಅಂದರೆ, ಶುಲ್ಕ ಪಾವತಿಸುವ ಬಗ್ಗೆ ಚಲನನ್ನು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಾಗ ಕಡ್ಡಾಯವಾಗಿ ಅಪ್ಲೋಡ್ ಮಾಡುವುದು, ಓಕೆನಾ. ಇಲ್ಲಿ ನೋಡಿ, ನೀವು ಏನು ಇದಿದೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಆಗ್ತಾ ಇರ್ತೀರ ಆ ಟೈಮ್ನಲ್ಲಿ ನೀವು ಪೇ ಮಾಡಿರುವಂಥ ಚಾನಲ್ನ ಅಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ, ಓಕೆನಾ. ಚಲನ್ ಎಲ್ಲಿ ಸಿಗುತ್ತೆ ಅಂತಂದರೆ ನೀವು ಡೈರೆಕ್ಟಾಗಿ ಹೋಗಿ ಈ ನೋಟಿಫಿಕೇಶನಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟಿಫಿಕೇಶನಲ್ಲಿ ಸಿಕ್ಕಿರುತ್ತೆ, ಓಕೆನಾ. ಅದಾದ ನಂತರ ನೀವು ಇಲ್ಲಿ ಖಾತೆದಾರರ ಹೆಸರು, ಬ್ಯಾಂಕ್ ಅಡ್ರೆಸ್ಸು, ಬ್ಯಾಂಕ್ IFSC ಕೋಡು, ಖಾತೆ ನಂಬರು ಇದಿಷ್ಟು ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಿಷ್ಟನ್ನು ನೀವು ಫಿಲಪ್ ಮಾಡಿಬಿಟ್ಟು ಅದರದ್ದು ಬ್ಯಾಂಕ್ದು ಏನು ಇದಿರುತ್ತೆ, ಏನದು ಆನ್ಲೈನ್ ಮುಖಾಂತರ ಚಲನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಆ ಚಲನ್ದು ಇಲ್ಲಿ ಸಿಗುತ್ತಲ್ಲ ಸ್ನೇಹಿತರೆ, ಆ ಚಲನನ್ನು ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಫುಲ್ ಇದನ್ನು ಫಿಲಪ್ ಮಾಡಿದ ನಂತರ ನಿಮಗೆ ಚಲನ್ ಸಿಗುತ್ತೆ. ಚಲನ್ ಸಿಕ್ಕಿದ ನಂತರ ಅದನ್ನು ತಗೊಂಡೋಗಿ ನೀವು ಬ್ಯಾಂಕಲ್ಲಿ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಪೇ ಮಾಡಿದ ನಂತರ ನೀವು ಬಂದು ಇಲ್ಲಿ ಮತ್ತೆ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅದನ್ನು ಸ್ಕ್ಯಾನ್ ಮಾಡಿಬಿಟ್ಟು, ಓಕೆನಾ ಸ್ನೇಹಿತರೆ. ಫೋನಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ ಸ್ನೇಹಿತರೆ. ಇದಿಷ್ಟು ಬಾಗಲಕೋಟೆ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿಸ್ಕೊಡಿದ್ದೀನಿ. ಇನ್ನಷ್ಟು ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಇನ್ನೂ ಯಾವುದಾದ್ರೂ ಜಾಬ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದರೆ ನೀವು ಅದ್ರ ಬಗ್ಗೆ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.